ಆಳ್ವಾರ್ ಎಂಬ ಪದದ ಅರ್ಥ ಮಗ್ನ. ಆಳ್ವಾರ್ ಎಂದರೆ ಭಗವಂತನ ಭಕ್ತಿಯಲ್ಲಿ ತೀವ್ರವಾಗಿ ಆಳಿದವರು. ಅವರು ದೇವರ ಪ್ರೀತಿಯಲ್ಲಿ ಮುಳುಗಿದವರು. ತಮ್ಮ ಪರಮ ದೇವತೆ ವಿಷ್ಣುವಿನ ಮೇಲಿನ ಆಳವಾದ ಭಕ್ತಿಯನ್ನು ಸೂಚಿಸುತ್ತದೆ. ಆಳ್ವಾರ್ಗಳನ್ನು ಶ್ರೀ ವೈಷ್ಣವ ಧರ್ಮದಲ್ಲಿ ವಿಷ್ಣುವಿನ 12 ಸರ್ವೋಚ್ಚ ಭಕ್ತರೆಂದು ಪರಿಗಣಿಸಲಾಗುತ್ತದೆ. ಅವರು 5 ರಿಂದ 8ನೇ ಶತಮಾನಗಳ ಅವಧಿಯಲ್ಲಿ ವೈಷ್ಣವ ಧರ್ಮವನ್ನು ಜನಪ್ರಿಯಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ತಮಿಳಿನಲ್ಲಿ ಈ ಸಂತರ ಧಾರ್ಮಿಕ ಕೃತಿಗಳು, ಪ್ರೀತಿ ಮತ್ತು ಭಕ್ತಿಯ ಹಾಡುಗಳನ್ನು 4000 ದಿವ್ಯ ಪ್ರಬಂಧಂ ಎಂದು ಸಂಕಲಿಸಲಾಗಿದೆ. ಇದು 4000 ಪದ್ಯಗಳನ್ನು ಒಳಗೊಂಡಿದೆ. ಅವರ ಹಾಡುಗಳಲ್ಲಿ ಪೂಜಿಸಲ್ಪಟ್ಟ 108 ದೇವಾಲಯಗಳಲ್ಲಿ ಪ್ರತಿಯೊಂದನ್ನು ದಿವ್ಯ ದೇಶಂ ಎಂದು ವರ್ಗೀಕರಿಸಲಾಗಿದೆ. ಸಂತರು ವಿಭಿನ್ನ ಮೂಲಗಳನ್ನು ಹೊಂದಿದ್ದರು ಮತ್ತು ವಿಭಿನ್ನ ವರ್ಗಗಳಿಗೆ ಸೇರಿದವರು. ಸಂಪ್ರದಾಯದ ಪ್ರಕಾರ ಮೊದಲ ಆಳ್ವಾರ್ ಪೊಯ್ಗೈ. ಅತಿ ಪುರಾತನ ಕಾಲದಲ್ಲಿ ಭೂಮಿ ಪರಿತಾಪದಿಂದ ಕೂಡಿತ್ತು. ಅಧರ್ಮ ಹೆಚ್ಚಾಗಿತ್ತು. ಪ್ರಪಂಚ ದೇವಭಕ್ತಿಯ ಹಾದಿಯಿಂದ ದೂರವಾಗುತ್ತಿತ್ತು. ಅಂತಹ ಸಮಯದಲ್ಲಿ ಶ್ರೀಮನ್ನಾರಾಯಣನು ತನ್ನ ಶುದ್ಧ ಭಕ್ತರನ್ನು ಭೂಮಿಗೆ ಕಳುಹಿಸಲು ನಿರ್ಧರಿಸಿದರು. ಆ ಭಕ್ತರಲ್ಲಿ ಮೊದಲನೆಯವರು ಪೊಯ್ಗೈ. ಹಿಂದೂ ದಂತಕಥೆಯ ಪ್ರಕಾರ ತಿರುವೆಕ್ಕಾದ ಕಂಚೀಪುರಂನಲ್ಲಿ ಪವಿತ್ರ ತಾಣದಲ್ಲಿ ಯಥೋತ್ತಕಾರಿ ದೇವಾಲಯದ ಬಳಿಯ ಸಣ್ಣ ಕೊಳದಲ್ಲಿ ಪೊಯ್ಗೈ ಕಂಡುಬಂದಿದೆ. ತಮಿಳಿನಲ್ಲಿ ಸಣ್ಣ ಕೊಳವನ್ನು ಪೊಯ್ಗೈ ಎಂದು ಕರೆಯಲಾಗುತ್ತದೆ ಮತ್ತು ಅವರು ಕೊಳದಲ್ಲಿ ಕಂಡುಬಂದ ಕಾರಣ ಅವರಿಗೆ ಪೊಯ್ಗೈ ಎಂಬ ಹೆಸರು ಬಂದಿತು. ಅಚ್ಚರಿಯ ಸಂಗತಿ ಏನೆಂದರೆ ಅವರು ಜನಿಸಿದದ್ದು ಮಾನವ ಪ್ರಕಾರವಲ್ಲ, ಒಂದು ಕಮಲದ ಹೂವಿನೊಳಗೆ. ಅವರು ಕರ್ಮದಿಂದ ಮುಕ್ತರಾದ ಶುದ್ಧ ಆತ್ಮ, ನಾರಾಯಣನ ಅಂಶ. ಮಗುವಾದಾಗಲೂ ದೇವರ ಧ್ಯಾನ, ಹರಿಯ ಸ್ಮರಣೆ, ಕವಿತೆಗಳ ಪ್ರಾರಂಭ ಇವರಿಗೆ ದೇವರ ಪ್ರೀತಿ ಹೃದಯದ ನಾಡಿಯಲ್ಲೇ ಹರಿದಿತ್ತು. ಅವರು ತಮ್ಮ ದೇವಭಕ್ತಿಯ ಕವಿತೆಗಳನ್ನು ಬಳಸಿಕೊಂಡು ನಾರದನಂತೆ ಹರಿಯನ್ನು ಹಾಡಲು ಪ್ರಾರಂಭಿಸಿದರು. ಪೊಯ್ಗೈ ಆಳ್ವಾರ್ ತಮ್ಮ ಕಾವ್ಯದ ಮೂಲಕ ಲೋಕಕ್ಕೆ ದೇವರು ಎಲ್ಲೆಲ್ಲಾದರೂ ಇದ್ದಾನೆ ಎಂಬುದನ್ನು ಸಾರಿದರು. ಕಾಂಚೀಪುರಂನಲ್ಲಿ ದೇವ ಸರೋವರದ ಒಳಗೆ ಒಂದು ದೇವಾಲಯವಿದೆ. ಈ ದೇವಾಲಯದಲ್ಲಿ ಸರೋಯೋಗಿಯ ವಿಗ್ರಹವು ಕಣ್ಣುಗಳನ್ನು ಮುಚ್ಚಿ ಧ್ಯಾನದಲ್ಲಿ ಮಲಗಿರುವ ಭಂಗಿಯಲ್ಲಿದೆ. ಬಾಲ್ಯದಿಂದಲೂ ಪೊಯ್ಗೈ ವಿಷ್ಣುವಿಗೆ ತೀವ್ರ ಭಕ್ತಿ ಹೊಂದಿದ್ದರು. ಅವರು ಎಲ್ಲಾ ವೈಷ್ಣವ ಭಾಷಣಗಳನ್ನು ಕರಗತ ಮಾಡಿಕೊಂಡರು ಮತ್ತು ವೈಷ್ಣವ ಸಂಪ್ರದಾಯವನ್ನು ಅನುಸರಿಸಿದರು. ಅವರನ್ನು ಅಯೋನಿಗಿ, ಸರೋಯೋಗಿ, ಕಸರಯೋಗಿ, ಪೊಯ್ಗೈ ಪಿರಾನ್, ಸರವೋರ ಮುನೀಂದ್ರ ಮತ್ತು ಪದ್ಮಮುನಿ ಎಂದು ವಿವಿಧ ರೀತಿಯಲ್ಲಿ ಕರೆಯಲಾಗುತ್ತಿತ್ತು. ಹಿಂದೂ ದಂತಕಥೆಯ ಪ್ರಕಾರ ತಿರುಕ್ಕೊಯ್ಲೂರಿನಲ್ಲಿ ಮುತಲಾಳ್ವರಿಗೆ ಮೊದಲ 3 ಆಳ್ವರು ವಿಷ್ಣು ಕಾಣಿಸಿಕೊಂಡರು. ಅದು ಹಗಲು ಸಮಯವಾಗಿತ್ತು, ಆದರೆ ಕತ್ತಲೆಯಾಗಿ ಮಳೆ ಸುರಿಯಲು ಪ್ರಾರಂಭಿಸಿತು. ಪೊಯ್ಗೈ ಆಳ್ವರು ಒಂದು ಸಣ್ಣ ಅಡಗುತಾಣವನ್ನು ಕಂಡುಕೊಂಡರು. ಅದರಲ್ಲಿ ಒಬ್ಬ ವ್ಯಕ್ತಿ ಮಲಗಲು ಸ್ಥಳವಿತ್ತು. ಭೂತ ತಾಳ್ವರು ಅಲ್ಲಿಗೆ ಅಡಗಿಕೊಳ್ಳುವ ಸ್ಥಳವನ್ನು ಹುಡುಕುತ್ತಾ ಬಂದರು ಮತ್ತು ಪೊಯ್ಗೈ ಆಳ್ವರು ಇಬ್ಬರು ಒಟ್ಟಿಗೆ ಕುಳಿತಿದ್ದರು. ಈ ಮಧ್ಯೆ ಪೇಯಿ ಆಳ್ವರು ಸಹ ಅದೇ ಸ್ಥಳಕ್ಕೆ ಬಂದರು, ಏಕೆಂದರೆ ಸ್ಥಳಾವಕಾಶದ ಕೊರತೆಯಿಂದಾಗಿ ಮೂವರು ನಿಲ್ಲಲು ಇಷ್ಟಪಟ್ಟರು.
ಕತ್ತಲೆ ದಟ್ಟವಾಯಿತು ಮತ್ತು ಸಣ್ಣ ಕೋಣೆಯೊಳಗೆ ಅವರು ಪರಸ್ಪರ ನೋಡಲು ಸಾಧ್ಯವಾಗಲಿಲ್ಲ. ಈ ಮಧ್ಯೆ 4ನೇ ವ್ಯಕ್ತಿ ಕೂಡ ತಮ್ಮ ನಡುವೆ ಬಲವಂತವಾಗಿ ದಾರಿ ಮಾಡಿಕೊಂಡಂತೆ ಅವರಿಗೆ ಅನಿಸಿತು. ಮಿಂಚಿನ ಬೆಳಕಿನಿಂದ 3 ಆಳ್ವರು 4ನೇಯವರಿಗೆ ಭವ್ಯ ಮತ್ತು ದೈವಿಕವಾದ ಆಕರ್ಷಕ ಮುಖವಿದೆ ಎಂದು ಅರಿತುಕೊಂಡರು. ತಮ್ಮ ನಡುವೆ ಇರುವುದು ವಿಷ್ಣು ಎಂದು ತ್ರಿಮೂರ್ತಿಗಳು ತಕ್ಷಣ ಅರಿತುಕೊಳ್ಳಲು ಸಾಧ್ಯವಾಯಿತು. ಅವರು 3 ಜನರು ಭಗವಂತನನ್ನು ಭಾವಿಸಿದರು, ಭಕ್ತಿಯಿಂದ ಹಾಡಿದರು, ಆ ಧ್ಯಾನದಲ್ಲಿ ದೇವರು ಪ್ರತ್ಯಕ್ಷರಾದರು. ಪೊಯ್ಗೈ ಆಳ್ವಾರರು ಲೋಕವನ್ನು ಬಟ್ಟಲಾಗಿ, ಪೂರ್ಣ ಸಮುದ್ರವನ್ನು ತುಪ್ಪವಾಗಿ, ಉಗ್ರ ಕಿರಣದ ಸೂರ್ಯನನ್ನು ಪ್ರಕಾಶಮಾನವಾದ ಬತ್ತಿಯಾಗಿ ಪರಿಗಣಿಸಿ, ಕೆಂಪು ಜ್ವಾಲೆಯ ಚಕ್ರವನ್ನು ಹಿಡಿದವನ ಪಾದಗಳಿಗೆ ನಾನು ಮಾತಿನ ಹಾರವನ್ನು ಹೆಣೆದಿದ್ದೇನೆ, ಇದರಿಂದ ದುಃಖದ ಸಾಗರದಿಂದ ಮುಕ್ತಿ ಸಿಗುತ್ತದೆ ಎಂದು ಹಾಡಿದರು. ಪ್ರಕಾಶಮಾನವಾದ ಪವಿತ್ರ ತೇಜಸ್ಸು ಮೂಡುತ್ತದೆ. ವಿಷ್ಣುವಿನ ದಿವ್ಯ ರೂಪವು ಕ್ಷಣಕಾಲ ಗೋಚರಿಸುತ್ತದೆ. ಪೊಯ್ಗೈ ಆಳ್ವಾರ್ ಕೇವಲ ಕವಿಯಾಗಿರಲಿಲ್ಲ, ಅವರು ಭಕ್ತಿಯ ದೀಪ ಹಚ್ಚಿದವ. ಆ ಬೆಳಕು ಇಂದಿಗೂ ನಮ್ಮ ಹೃದಯದಲ್ಲಿ ಹೊಳೆಯುತ್ತಿದೆ. ಇವರು ಆಳ್ವಾರರಲ್ಲಿ ಮೊದಲು. ಅವರ ಭಕ್ತಿಯ ಪಥದಲ್ಲಿ ಸಾವಿರಾರು ಭಕ್ತರು ನಡೆದುಕೊಂಡರು. ಹರಿಯ ಚರಣಗಳಲ್ಲಿ ಶ್ರದ್ಧೆ ಇಟ್ಟವರೆಂದರೆ ಪೊಯ್ಗೈ ಆಳ್ವಾರ್.